ಸೋಮೇಶ್ವರ ಸುಲೋಚನಂತೆ ಸೋಮೇಶ್ವರ ಸುಲೋಚನಂತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿದ್ಯಾನೀಲು. ಈಗ ನಾನು ಮಾತಾಡೋಕೆ ಹೊರಟಿರೋದು ಮೂವಿ ಬಗ್ಗೆ. ಅದು ಅಂತಿಂಥ ಮೂವಿ ಅಲ್ಲ, ತುಂಬಾ ಎಲ್ಲ ಕಡೆ ಸೌಂಡ್ ಮಾಡ್ತಾ ಇರೋ ನಮ್ಮ ಕನ್ನಡ ಸಿನಿಮಾ ಸೂ ಫ್ರಮ್ ಸೋ. ಈ ಮೂವಿ ತುಳುನಾಡಿನ ಕಲ್ಚರ್ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸುವ ಅಮೂಲ್ಯವಾದ ಸಿನಿಮಾ ಆಗಿದೆ. ಈ ಸಿನಿಮಾನ ರೈಟಿಂಗ್ ಹಾಗೂ ಡೈರೆಕ್ಷನ್ ಬಂದು JP ತುಮಿನಾಡು ಅವ್ರು ಮಾಡಿದ್ದಾರೆ. ಇವರು ಕಂಡಂಥ ಕನಸು ನಮ್ಮ ಮುಂದೆ ತುಂಬ ಚಂದವಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಈ ಮೂವಿ ತುಂಬಾ ಜನರ ಮೆಚ್ಚುಗೆ ಪಡೀತಾ ಇದೆ. ಅಷ್ಟೇ ಅಲ್ಲದೆ ಆಗಸ್ಟ್ 1ಕ್ಕೆ ಕೇರಳದಲ್ಲಿ ಮಲಯಾಳಮಲ್ಲಿ ಕೂಡ ರಿಲೀಸ್ ಆಗ್ತಾ ಇದೆ. ಇದ್ರ ಜೊತೆಗೆ ಬೇರೆ ಭಾಷೆಯಲ್ಲೂ ಕೂಡ ಡಬ್ಬಿಂಗ್ ಆಗೋ ಸಾಧ್ಯತೆ ತುಂಬ ಇದೆ. ಇನ್ನೊಂದು ಹೇಳಬೇಕು ಅಂದರೆ 27/2025 ಬುಕ್ ಮೈ ಶೋನಲ್ಲಿ ಒಂದೇ ದಿನಕ್ಕೆ 1,00,000ಕ್ಕಿಂತ ಹೆಚ್ಚು ಟಿಕೆಟ್ ಬುಕ್ ಆಗಿದೆ. ಇನ್ನು ಕಾಸ್ಟಿಂಗ್ ವಿಚಾರಕ್ಕೆ ಬರೋದಾದರೆ JP ತುಮಿನಾಡು ಅಶೋಕ ಅಂದರೆ ಹೀರೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸುನಿಲ್ ಗುರು ಇವ್ರೀಗ ಹೇಗಂದರೆ, ಈಗ ಒಂದು ಊರಲ್ಲಿ ಎಲ್ಲರೂ ಇಷ್ಟಪಡೋ ಒಬ್ಬರು ವ್ಯಕ್ತಿ ಇರ್ತಾರೆ ಗೊತ್ತಾ, ಆ ಥರ ಒಂದು ಕ್ಯಾರೆಕ್ಟರ್ನ ಸುನಿಲ್ ಗುರು ಅವ್ರು ನಿರ್ವಹಿಸಿದ್ದಾರೆ. ಇದ್ರ ಜೊತೆಗೆ ಪ್ರಕಾಶ್ ತುಮಿನಾಡು, ದೀಪಕ್ ರಾಪಂಜೆ, ರಾಜ್ಬಿ ಶೆಟ್ಟಿ ಇನ್ನು ಮುಂತಾದವರು. ಈ ಮೂವಿಗೆ ರಾಜ್ಬಿ ಶೆಟ್ಟಿ ಅವರು ಕೂಡ ಒನ್ ಆಫ್ ದ ಪ್ರೊಡ್ಯೂಸರ್. ಈ ಮೂವಿ ಪೈಸಾ ವಸೂಲ್ ಫಿಲಮ್ ಆಗಿದೆ. ತುಂಬಾನೇ ಕಾಮಿಡಿ, ಎಂಟರ್ಟೈನಿಂಗ್, ಎಮೋಷನಲ್ ಇರುವಂತ ಮೂವಿ. ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇದ್ದು ಈ ಮೂವಿ ಎಲ್ಲೆಡೆ ಇದ್ರದ್ದೇ ಹಬ್ಬ ಆಗೋಗಿದೆ. ಯಾರ ಬಾಯಲ್ಲಿ ಕೇಳಿದ್ರು ಸೂ ಫ್ರಮ್ ಸೋ ಫಿಲಮ್ ನೋಡಿದ್ರ, ಸೂ ಫ್ರಮ್ ಸೋ ಫಿಲಮ್ ನೋಡಿದ್ರ. ಇನ್ನು ನಾನು ಡೈರೆಕ್ಟಾಗಿ ಸ್ಟೋರಿ ವಿಚಾರಕ್ಕೆ ಬರ್ತೀನಿ. ಕತೆ ವಿಚಾರಕ್ಕೆ ಬರೋದಾದರೆ, ಇದು ದಕ್ಷಿಣ ಕನ್ನಡದಲ್ಲಿ ಒಂದು ಊರು. ಆ ಊರಲ್ಲಿ ಅಶೋಕ ಅಂದರೆ ಹೀರೋಗೆ ಏನೋ ಸಮಸ್ಯೆ ಆಗಿದೆ. ಆ ಸಮಸ್ಯೆನ ಇಡೀ ಊರವರೆಲ್ಲ ಸೇರಿ ಸರಿ ಮಾಡಕ್ಕೆ ಹೊರಟಿದ್ದಾರೆ. ಸೊ ಇದು ಏನು ಸಮಸ್ಯೆ, ಏನಾಗಿದೆ, ಅದು ಸಮಸ್ಯೆ ಸರಿ ಹೋಗುತ್ತಾ ಅಥವಾ ಇಲ್ವಾ, ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದು ನಿಜನ ಸುಳ್ಳ, ಈ ಫಿಲಮ್ ಏನಾಗಿರ್ಬೋದು, ಆ ಸಮಸ್ಯೆನ ಇವ್ರು ಪರಿಹಾರ ಮಾಡಿದ್ರಾ, ಅದು ಸರಿ, ಸಮಸ್ಯೆ ಏನು, ಇದನ್ನೆಲ್ಲ ನೀವು ಮೂವಿಗೆ ಹೋಗಿ ನೋಡಬೇಕಾಗತ್ತೆ. ಈ ಸಮಸ್ಯೆನ ಪರಿಹಾರ ಮಾಡೋ ಟೈಮಲ್ಲಿ ಎಷ್ಟೆಲ್ಲ ಕಾಮಿಡಿ ಹುಟ್ಕೊಂಡಿದೆ, ಎಮೋಷ್ನಲ್ ಸೀನ್ಸ್ ಇದೆ, ಅದನ್ನೆಲ್ಲ ನೀವು ಮೂವಿಗೆ ಹೋಗಿ ನೋಡಬೇಕಾಗತ್ತೆ. ಹೇಳಬೇಕು ಅಂದರೆ ತುಂಬ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಮೂವಿನ. ಇನ್ನು ನನ್ನ ಓನ್ ರಿವ್ಯೂ ಹೇಳೋದಾದರೆ, ನನಗಂತೂ ತುಂಬ ಇಷ್ಟ ಆಯಿತು ಮೂವಿ. ನಕ್ಕು ನಕ್ಕು ನನ್ನ ಬಾಯೆಲ್ಲ ನೋವು ಬಂತು ಗೊತ್ತಾ. ಹಾಂ, ನಾನೊಬ್ಬಳೇ ಅಂತಲ್ಲ, ಇಡೀ ಥಿಯೇಟರೇ ಪ್ರತಿಯೊಬ್ಬರು ಕುತ್ಕೊಂಡಿದ್ದವರು ನಗ್ತಾನೆ ಇದ್ರು. ಅಷ್ಟು ನಗು ತರುತ್ತೆ ಈ ಮೂವಿ. ನೀವೇನಾದರೂ ಆಲ್ರೆಡಿ ಮೂವಿ ನೋಡಾಯ್ತಾ? ನೋಡಿದರೆ ಹೇಗಿತ್ತು ಮೂವಿ ಅಂತ ಕಮೆಂಟ್ ಮಾಡಿ ಕಾಂಬಾ. ಇನ್ನೂ ನೀವು ಫಿಲಮ್ ನೋಡಿಲ್ಲ ಅಂದರೆ ಮಿಸ್ ಮಾಡದೆ ಫಿಲಮ್ಗೆ ಹೋಗಿ. ಇನ್ನೊಂದು, ಟಿಕೆಟ್ ಸಿಗಬೇಕಲ್ಲ, ಬೇಗ ಬುಕ್ ಮೈ ಶೋನಲ್ಲಿ ಬುಕ್ ಮಾಡ್ಕೊಳ್ಳಿ ಆಯಿತಾ. ಸೊ ಇಲ್ಲಿಯವರೆಗೂ ವಿಡಿಯೋ ನೋಡ್ತಾ ಇರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಅದ್ರ ಜೊತೆಗೆ ಮಿಸ್ ಮಾಡ್ಕೊಳ್ದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿಯ ವಿದ್ಯಾನೀಲು.